ಮಿತಿ ಮೀರಿದ ಲಂಚದ ಹಾವಳಿ, ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕನ್ನಡ ಸೇನೆ ಎಚ್ಚರಿಕೆ. ಚಿಟ್ಟಗುಪ್ಪ ತಾಲೂಕಿನ ಗ್ರಾಮೀಣ ಭಾಗದ ದಿನನಿತ್ಯ ತಹಶೀಲ್ದಾರ್ ಕಚೇರಿಗೆ ನೂರಾರು ಬಡ ಜನರು ತಮ್ಮ ಕೆಲಸ ಕಾರ್ಯಕ್ಕಾಗಿ ಬರುತ್ತಿರುತ್ತಾರೆ. ಲಂಚಕ್ಕೆ ಕಡಿವಾಣ ಹಾಕಿ ಎಂದು ಕನ್ನಡ ಸೇನೆ ರಾಜ್ಯ ಉಪಾಧ್ಯಕ್ಷ ರವಿಸ್ವಾಮಿ ತಿಳಿಸಿದರು. ಮಿತಿ ಮೀರಿದ ಲಂಚದ ಹಾವಳಿ ಕಣ್ಣಾರೆ ಕಂಡ ಕನ್ನಡ ಸೇನೆ ಸದಸ್ಯರು ತಹಶೀಲ್ದಾರ ಸಿಬ್ಬಂದಿ ಜೊತೆ ಚರ್ಚೆ ಮಾಡಿ ಸರ್ಕಾರ ಲಕ್ಷಗಟ್ಟಲೆ ವೇತನ ಕೊಡುತ್ತಿದ್ದರೂ ಬಡವರ ರಕ್ತ ಯಾಕೆ ಹೀರುತ್ತಿದ್ದೀರಾ ಎಂದು ಕನ್ನಡ ಸೇನೆ ತಾಲೂಕು ಅಧ್ಯಕ್ಷ ಪವನ್ ಪೂಜಾರಿ ಸಿಬ್ಬಂದಿ ಜೊತೆ ಚರ್ಚೆ ಮಾಡಿದರು. ಸಿಂಧುತ್ವ, ವಿಧವಾ ವೇತನ, ಆದಾಯ ಪ್ರಮಾಣ ಪತ್ರ, ಪ್ರತಿಯೊಂದು ಕೆಲಸಕ್ಕಾಗಿ ಲಂಚ ಕೊಟ್ಟರೂ ಮಾತ್ರ ಕೆಲಸ ಆಗುತ್ತೆ, ಇಲ್ಲದಿದ್ದರೆ ಫೈಲ್ ರಿಜೆಕ್ಟ್ ಆಗುತ್ತೆ ಹಾಗೂ ಪ್ರತಿಯೊಂದು ಕೆಲಸಕ್ಕೂ ವಿಳಂಬ ಮಾಡುತ್ತಿದ್ದಾರೆ. ಹಲವು ಪ್ರಕರಣಗಳಲ್ಲಿ ಲಂಚ ಕೊಟ್ಟರೆ ಮಾತ್ರ ಸಿಂಧುತ್ವ ಹಾಗೂ ಇತರೆ ಕೆಲಸ ಮಾಡಿಕೊಡುವುದು. ಹಲವು ಪ್ರಕರಣಗಳು ಜಿಲ್ಲಾಧಿಕಾರಿ ಹಾಗೂ ತಾಲೂಕು ಆಡಳಿತಾಧಿಕಾರಿ ಮತ್ತು ಬಸವ ಕಲ್ಯಾಣ ಸಹಾಯಕ ಆಯುಕ್ತರಿಗೂ ಕೂಡ ಸಾಮಾನ್ಯ ಜನರು ವಾಟ್ಸಪ್ನಲ್ಲಿ ಸಿಬ್ಬಂದಿ ಜೊತೆಯ ಮಾತನಾಡಿದ್ದು ಆಡಿಯೋ ಕೂಡ ಹಾಕಿದ್ದಾರೆ ಎಂದು ಅಳಲನ್ನು ತೋಡಿಕೊಂಡಿದ್ದು ಸಾರ್ವಜನಿಕರು ತಿಳಿಸಿದರು. ಇವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲು ತಾಲೂಕು ಹಾಗೂ ಜಿಲ್ಲಾಡಳಿತ ಕೂಡ ವಿಫಲವಾಗಿದೆ ಎಂದು ಸಾರ್ವಜನಿಕರು ಮಾತನಾಡಿಕೊಳ್ಳುತ್ತಿದ್ದರು. ಈಗಲಾದರೂ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಸುಭಾಷ್ ಕೆನ್ನಡೆ, ತಾಲೂಕು ಅಧ್ಯಕ್ಷ ಪವನ್ ಪೂಜಾರಿ ಎಚ್ಚರಿಕೆ ನೀಡಿದ್ದಾರೆ. ವರದಿ ಶ್ರೀಮಂತರಾವ ಇಂಜರೆ. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ನಿನ್ನೇನ್ ದಿವಸ ಏನದ ಅಂದ್ರ ನಮ್ದು ನಾಗನ್ ಕೇರದೊಬ್ಬರು ಒಂದು ಹುಡುಗನ ಸಂಗಟ ನಮ್ಮ ಕಾರ್ಯಕರ್ತರು ಇದ್ರು, ಗುಂಡಪ್ಪ ಅಂತೇಳಿ ಹಿಂಗೆ ಇದ್ದಾರೆ ಸರ್. ಅದಕ್ಕಾಗಿ ಒಂದು ಸಿಂಧುತ್ವ ಐತಿ ಸರ್, ಒಂದು ಸಿಂಧುತ್ವ ಆಯ್ತು. ಅದಕ್ಕಾಗಿ ಏನದ ಅಂದ್ರೆ ಪ್ರದೀಪ್ ಅವ್ರು ಏನದ ಅಂತಂದ್ರೆ ಅದು ಸಿಂಧುತ್ವ ಮಾಡ್ಕೊಡ್ಲಕ್ 6,000 ರೂಪಾಯಿ ಹಚ್ಚದ. ನಿಮ್ಮ ಬಾಯಿಲಿಂದ ಹೇಳಿ ಅವ್ರ ಅಡಿಗೆ ನೀವು ಸ್ವಲ್ಪ ಹಂಗೆ 6,000 ರೂಪಾಯಿ ಕೇಳ್ಯಾರ. 6,000 ರೂಪಾಯಿ ಕೇಳಿ ಅಡ್ವಾನ್ಸ್ ಏನಾದ್ರು 1,000 ರೂಪಾಯಿ ತೊಗೊಂಡ್ರ. ತೊಗೊಂಡಿರೋದಾದ್ರೆ ಇನ್ನೊಂದ್ ಸರಿ ವಿಡಿಯೋ ಅದು ಏನೇನೋ ಮಾಡ್ಲತ್ತಾರಂತ ಇವ್ರು ಸುಮ್ಮನೆ ಇಟ್ಟು ಹೋಗ್ಯಾರ ಅಂತೇಳಿ ಯಾರ ಬೇಮನ್ಸಿನಿಂದ ಇಟ್ಕೊಂಡ್ರೆ ಇಟ್ಕೋತಾರ. ಯಾರ ಕೆಲಸ ಮಾಡ್ಲಕ್ಕ ಮುಂಗಡೊಳಗ ಏನಾದ್ರು ತೊಗೊಂಡ್ರ. ಮತ್ತಿನ್ನ 5,000 ರೂಪಾಯಿ ಏನದ ಅಂತಂದ್ರೆ ನನಗೆ ಒಬ್ಬರಿಗೆ ಉಳಿತಾವ. ನಾವೆಲ್ಲ ಮೇಲಿನ ಅಧಿಕಾರಿಗಳಿಗೆ ಕೊಡ್ಬೇಕು ಒಂದು ಕೊಡುತ್ತೆ ಮಾತಾಡ್ಯಾರ. ಅದಕ್ಕಾಗಿ ಮೇಲಧಿಕಾರಿಗಳು ಅವ್ರ ಮೇಲೆ ಏನೇನು ತೋಲತ್ತಾರ ಅಂಬುದು ಸ್ವಲ್ಪ ನಮ್ಗೆ ಬೇಕು. ಯಾಕಂದ್ರೆ ಈಗ ಒಂದು ತಾಲೂಕಕ್ಕೆ ದಂಡಾಧಿಕಾರಿಗಳು ತಾವು ಇಲ್ಲಿ ಏನು ಬಿ ಕೆಟ್ಟದಾಯ್ತು ಅಂದ್ರೆ ಬಿ ತಮಗೆ ಶ್ರೇಯಸ್ ಬರ್ತದೆ, ಮತ್ತೆ ಒಳ್ಳೇದಾದ್ರೆ ತಮಗೆ ಶ್ರೇಯಸ್ ಬರ್ತದೆ. ಅಂಥವ್ರಿಗೆ ಏನದ ಅಂದ್ರೆ ಕಠಿಣ ಇಲ್ಲಿಂದ ಏನದ ಅಂದ್ರೆ ನೋ ಟ್ರಾನ್ಸ್ಫರ್ ಸಸ್ಪೆಂಡ್ ಮಾಡ್ಬೇಕಂತೇಳಿ ನಾವು ತಮ್ಮ ಹತ್ರ ಮನವಿ ಮಾಡ್ತಿದ್ವಿ. ಹೇಳ್ರಿ ಸರ್, ಈಗ ಅವ್ರಿಗೆ ನಾವು ಭೇಟಿಯಾಗಿನಾಗ ಮೇಲಧಿಕಾರಿಗಳಿಗೆ ನಾವು 4,000 ಕೊಡ್ಬೇಕಂತ. 2,000 ಇವ್ರು ಇಟ್ಕೋತಾರೆ. ನಮ್ಮ ಮೇಲಧಿಕಾರಿಗಳು ಯಾರು ತಿನ್ನತ್ತಾರ ಯಾರಿಲ್ಲ ಅವ್ರದ್ದೆಲ್ಲ ಬೇಕಲ್ಲ. ಸುಮ್ಮನೆ ಮೇಲುದ್ಯೋಗಿರತಕ್ಕಂಥ ವ್ಯಕ್ತಿಗಳಿಗೆ ಇವರು ಒಂದು ಇದು ಮಾಡಿ ಕೆಟ್ಟ ಹೆಸರು ತರುವಂಥ ಕೆಲಸ ಯಾಕೆ ಮಾಡ್ಬೋದು? ಅದಕ್ಕೆ ತಮ್ಮ ಗಮನಕ್ಕೆ ತರೋದಿಷ್ಟೇ ನಮ್ಮ ಕನ್ನಡ ಸೇನೆ ಶೀಘ್ರವಾಗಿ ಅವ್ರಿಗೆ ನೀವು ಅಮಾನತ್ ಮಾಡಲೇಬೇಕು. ಬೇರೆ ಅವ್ರಿಗೆ ಎಕ್ಸ್ಟ್ರಾನು ಬೇರೆ ಏನು ಭೀ ಶಿಕ್ಷೆ ಕೊಡುವಂಥದ್ದು ಬೇರೆ ಬೇಡ. ಯಾಕಂದ್ರೆ ಇವ್ರು ಒಬ್ಬರೇ ಅಲ್ಲ, ಇಂಥ ಸುಮಾರು 100 ಜನ 200 ಜನ ಅದರೇ ಇಲ್ಲಿ ಮುಂಜಾನೆ ಕುಂತಿದೀವಲ್ಲ, ಇಲ್ಲಿ ಎಲ್ಲರೂ ಬಹಳ ಮಂದಿ ಮಾತಾಡತ್ತೀರಿ ಸರ್. ಪಟ್ರೆ ತುಡುಗುಪ್ಪದ ಸರ್ವರ್ ಈಗ ಪಬ್ಲಿಕ್ ಅದೇಲತ್ತ ಸರ್. ಇಲ್ಲಿ ಕೇಳಿದ್ರೆ ಯಾಕೆ ಕೆಲಸ ಯಾಕೆ ಆಗಲ್ಲ ನೋಡೋದು ಅಂತ ಕೇಳಿದೆವು. ಕೇಳಿದ್ರೆ ಅವ್ರು ಹೇಳ್ತಾರ ಸರ್ವರ್ ಬರಲ್ಲ ನೋಡೋದಂತಾರ. ಸರ್ವರ್ ಯಾಕೆ ಬರಲ್ರಿ? ಸರ್ಕಾರಿ ಹುದ್ದೆಯಲ್ಲಿ ಇರತಕ್ಕಂತ ಇದು ಬರಲೇಬೇಕು ಅಂದ್ರೆ ಹಣ ಕೊಟ್ರೆ ಸರ್ವರ್ ಬರ್ತದೆ. ಇಲ್ಲಿ ಏನದ ಸರ್ ಯಾವುದೇ
ಕನ್ನಡ ಸೇನೆಗೆ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಲಂಚದ ಬೇಡಿಕೆ ಇಟ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಇಂದು ಕನ್ನಡ ಸೇನೆ ಕರ್ನಾಟಕ ಸಂಘಟನಾ ವತಿಯಿಂದ ದುಡುಗುಪ್ಪ ತಹಸೀಲ್ ಕಚೇರಿಯಲ್ಲಿ ನಿನ್ನೆ ಒಂದು ಸಿಂಧುತ್ವಕ್ಕಾಗಿ 6,000 ರೂಪಾಯಿ ಬೇಡಿಕೆ ಇಟ್ಟಿದ್ದಾರೆ. ಅದರಲ್ಲಿ ಈಗ 1,000 ರೂಪಾಯಿ ಕೂಡ ರೆಡಿ ಮಾಡ್ತೀನಿ ಅಂತೇಳಿ 1,000 ರೂಪಾಯಿ ಮುಂಗಡ ಹಣವಾಗಿ ತಗೊಂಡಿದ್ದಾರೆ. ಇವರೆಲ್ಲ ಪುರಾವೆಗಳಿಗೂ ಇದೆ. ಅದಕ್ಕಾಗಿ ಅಂತ ಅಧಿಕಾರಿಗಳೇನದ ಅಂತಂದ್ರೆ ಕೂಡಲೇ ಸಸ್ಪೆಂಡ್ ಮಾಡ್ಬೇಕಂತೇಳಿ ಮಾನ್ಯ ತಹಸೀಲ್ದಾರ್ ಹತ್ರ ನಾವು ನ್ಯಾಯ ಕೇಳಕ್ಕಾಗಿ ಬಂದಿದ್ದೇವೆ. ಈಗ ತಹಸೀಲ್ದಾರ್ ಸಾಹೇಬರು ಬರ್ತಾ ಇದ್ದಾರೆ. ಸರಿ ತಹಸೀಲ್ದಾರ್ ಸರ್ವರ್ ಬಂದ್ ಸರ್ವರ್ ಬಂದ್